सर्वेभ्यः मम नमस्काराः। सुप्रभातं। मध्यरघुवंशमहाकाव्ये पञ्चमे सर्गे 28तमं श्लोकं पश्यामः। अथादिशिष्ये प्रयतः प्रदोषे रथं रघुः कल्पितशस्त्रगर्भं सामन्तसंभावनयैव धीरः कैलासनाथं तरसा जिगीषुः। इदानीं प्रतिपदार्थं पश्यामः। अथ आनन्तरम् अधिशिष्ये शयितवान् प्रयतः यः निर्धारं कृतवान् आसीत् इदानीं प्रयत्नं कुर्वाणः। प्रदोषे सायं समये चन्द्रोदयसमये रघुः कल्पितशस्त्रगर्भं रथस्य गर्भे अन्तः कल्पितं सज्जितं शस्त्रं यस्य तं सामन्तसंभावनया एव कुबेरः अपि सामान्यसामन्तराजः इति मत्वा धीरः धैर्यवान् कैलासनाथं कुबेरं तरसा बलेन जिगीषुः जेतुम् इच्छुः। इदानीम् अन्वयं पश्यामः। अथ प्रदोषे प्रयतः धीरः रघुः सामन्तसंभावनया एव कैलासनाथं तरसा जिगीषुः कल्पितशस्त्रगर्भं रथम् अधिशिष्ये। इदानीं तात्पर्यं पश्यामः। रघु उक्तवान् कौत्सम् एकः ब्राह्मणछात्रः गुरुदक्षिणार्थी रघोः समीपे गतवान्, वित्तं पृष्टवान्, न प्राप्तवान्, अतः सः अन्यत्र वित्तार्थे गतवान्। एवं पूर्वं तु न अभवत्। इदानीम् अपवादस्य नवावतारः मा भूत् इति उक्त्वा भवान् 2-3 दिनानि अस्माकं यज्ञागारे तिष्ठतु, यावत् अहं यतिष्ये इति उक्त्वा कुत्र धनं लभ्यते कौत्साय दातुम् इति चिन्तितवान्। सर्वान् जित्वा तैः वित्तम् आनीय सर्वस्वं दानरूपेण दत्तवान् आसीत्। अत्र न लभ्यते, कुबेरात् वित्तं प्राप्नोमि इति चिन्तितवान्। अनन्तरं प्रदोषे इत्युक्ते सायङ्कालसमये चन्द्रोदयसमये कल्पितशस्त्रगर्भम् इत्युक्ते सर्वविधशस्त्राणि रथे सज्जितानि आसन्। तस्मिन् रथे आरोहणं कृत्वा कुबेरः एकः सामान्यसामन्तः इति मत्वा तं जेतुम् इच्छुः धीरः प्रयत्नं कुर्वाणः रघुः रथे एव शयितवान्। सर्वेभ्यः पुनः मम नमस्कारः। ಶುಭದಿನಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೇ ಸರ್ಗದ 28ನೇ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ರಘುವು ಕೌತ್ಸನಿಗೆ ಹೇಳಿದ, ಒಬ್ಬ ಬ್ರಾಹ್ಮಣ ಛಾತ್ರ ಅಂತಂದರೆ ವಿದ್ಯಾರ್ಥಿ ಗುರುದಕ್ಷಿಣೆಯನ್ನು ಕೊಡಲು ಹಣದ ಅವಶ್ಯಕತೆ ಇದೆ ಎಂದು ರಘುವಿನ ಹತ್ತಿರ ಬಂದಿದ್ದ. ಅವನು ರಘುವನ್ನು ಹಣವನ್ನು ಕೊಡು ಅಂತ ಕೇಳಿದ. ರಘುವಿನ ಬಳಿ ಅವನಿಗೆ ಹಣವು ಸಿಗಲಿಲ್ಲ, ವಿತ್ತವು ಸಿಗಲಿಲ್ಲ. ಆದ್ದರಿಂದ ಅವನು ಬೇರೆ ಕಡೆಗೆ ಪ್ರಯತ್ನವನ್ನು ಮಾಡುತ್ತೇನೆ ಅಂತ ಹೇಳಿ ಅನ್ಯತ್ರ ಅಂದರೆ ಇನ್ನೊಂದು ಕಡೆಗೆ ಹೋದ. ಹೀಗೆ ಹಿಂದೆ ಪೂರ್ವಂತು ನಾಭವತ್ ಅಂತಂದರೆ ಹಿಂದೆ ಎಂದೂ ಆಗಿಲ್ಲ ಈ ಥರ. ರಘುವಿನ ಬಳಿ ಒಂದು ಇಚ್ಛೆಯನ್ನು ಇಟ್ಟುಕೊಂಡು ಬಂದವರು ಅದು ನೆರವೇರಲಿಲ್ಲ ಅಂತ ಬೇರೆ ಕಡೆಗೆ ಹೋಗಿರುವಂತಹ ಉದಾಹರಣೆ ಇಲ್ಲ. ಈಗ ಒಂದು ಅಪವಾದಸ್ಯ ನವಾವತಾರ ಅಂತ ಹೇಳ್ತಾನೆ. ಅಂತಂದರೆ ಇದು ಮೊಟ್ಟ ಮೊದಲನೆಯ ಬಾರಿಗೆ ಈ ರೀತಿ ನನಗೆ ಒಂದು ಕೆಟ್ಟ ಹೆಸರು ಬರುವುದು ಬೇಡ. ಹಾಗಾಗಿ ಕೌತ್ಸನಿಗೆ ಹೇಳ್ತಾ ಇದ್ದಾನೆ, ನೀವು 2-3 ದಿವಸ ನಮ್ಮ ಯಜ್ಞಾಗಾರದಲ್ಲಿ ನೀವು ಇರಿ, ಅಂದರೆ ವಾಸವಾಗಿರಿ. ಅಲ್ಲಿವರೆಗೂ ನಾನು ಹೇಗೆ ಹಣವನ್ನು ತರಬಹುದು ಅಂತ ನಾನು ಯೋಚನೆ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಮಾತು ಕೊಟ್ಟು ಅವನನ್ನು ಯಜ್ಞಾಗಾರಕ್ಕೆ ಕಳಿಸಿದ. ಆ ನಂತರ ಆಲೋಚನೆ ಮಾಡ್ತಾ ಇದ್ದ. ರಘುವು ಭರತಖಂಡದಲ್ಲಿ ಎಲ್ಲ ಕಡೆಗೂ ದಿಗ್ವಿಜಯವನ್ನು ಮಾಡಿ ಎಲ್ಲರಿಂದ ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ಬಂದಿದ್ದ. ಆದರೆ ಎಲ್ಲವನ್ನು ದಾನ ರೂಪದಲ್ಲಿ ಕೊಟ್ಟು ಬಿಟ್ಟಿದ್ದ. ಹಾಗಾಗಿ ಅವನ ಬಳಿ ಹಣವು ಏನೂ ಇಲ್ಲ. ನಗನಾಣ್ಯಗಳಾಗಲಿ ವಜ್ರವೈಡೂರ್ಯಗಳಾಗಲಿ ಯಾವ ರೀತಿಯ ಸಂಪತ್ತು ಈಗ ಇಲ್ಲಿಲ್ಲ. ಆದ್ದರಿಂದಲೇ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಅವನು ಕೊಟ್ಟಿದ್ದ.
ಅವನು ಯೋಚನೆ ಮಾಡ್ದ, ಇಲ್ಲಿ ಎಲ್ಲೂ ಹಣವು ಸಿಗೋಲ್ಲ, ಆದ್ದರಿಂದ ಕುಬೇರನನ್ನು ಗೆದ್ದು ಅವನಿಂದ ನಾನು ಹಣವನ್ನು ಪಡ್ಕೊಳ್ತೀನಿ ಅಂತ ಅವನು ಯೋಚನೆ ಮಾಡ್ದ. ಆನಂತರ ಒಂದು ದಿನ ಸಾಯಂಕಾಲದಲ್ಲಿ ಚಂದ್ರೋದಯದ ಸಮಯದಲ್ಲಿ ಸರ್ವಸಜ್ಜಿತವಾದಂತಹ ರಥವು ಅಂತಂದರೆ ಅಲ್ಲಿ ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನು ಜೋಡಿಸಿ ಇಡಲಾಗಿತ್ತು. ಅಂತಹ ಒಂದು ರಥವನ್ನು ಅವನು ಸಾಯಂಕಾಲದ ಸಮಯದಲ್ಲಿ ಏರಿ, ಅಂದರೆ ಪೂಜಾ ವಿಧಿಗಳನ್ನು ಮಾಡಿದ ನಂತರ ರಥವನ್ನು ಏರಿ ಅಲ್ಲಿಯೇ ನಿದ್ದೆ ಮಾಡಿದ. ರಘುವು ಕುಬೇರನನ್ನು ಒಬ್ಬ ಸಾಮಾನ್ಯ ರಾಜ ಅಂತಂದರೆ ಭಾರತ ಖಂಡದಲ್ಲಿ ಎಲ್ಲ ರಾಜರುಗಳನ್ನು ಗೆದ್ದು ಅವರನ್ನು ಸಾಮಂತರನ್ನಾಗಿ ಮಾಡಿಕೊಂಡಿದ್ದ. ಕೈಲಾಸಾಧಿಪತಿಯಾದಂತಹ ಕುಬೇರನು ಒಬ್ಬ ಸಾಮಾನ್ಯ ರಾಜ ಅನ್ನುವ ರೀತಿಯಲ್ಲಿ ಅವನನ್ನು ಗೆಲ್ಲುವುದಕ್ಕೆ ಇಚ್ಛೆಯನ್ನು ಇಟ್ಟುಕೊಂಡು ಧೀರನಾದಂತಹ ಮತ್ತು ಕೌತ್ಸನಿಗೆ ವಿತ್ತ ಸಹಾಯವನ್ನು ಮಾಡುವೆ ಎಂದು ಪ್ರಯತ್ನವನ್ನು ಮಾಡುತ್ತಿರುವಂತಹ ರಘು ರಥದಲ್ಲಿ ಮಲಗಿಕೊಂಡನು. ಎಲ್ಲರಿಗೂ ಮತ್ತೆ ನನ್ನ ನಮಸ್ಕಾರಗಳು. ಶುಭ ದಿನಂ.